ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಮಸ್ಕಾರ, ನಾನು ನಿಮ್ಮ ಯಾದಗಿರಿ ಹುಡುಗಿ. ಈ ಸಾಯಂಕಾಲ ಸಮಯದಲ್ಲಿ ಪ್ರಕೃತಿಯನ್ನು ನೋಡುತ್ತಾ ಈ ಗಿಡ ಮರಗಳು ಹಾಗೆ ಆಕಳಗಳು ಈ ಪ್ರಕೃತಿಯಲ್ಲಿರುವ ಎಲ್ಲ ಸೌಂದರ್ಯವಾದ ಚಿಹ್ನೆಗಳನ್ನು ನೋಡುತ್ತಿರುವಾಗ ನನಗೊಂದು ಯೋಚನೆ ಬಂತು. ಅದು ತುಂಬ ವಿಶೇಷನೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಈ ಯೋಚನೆ ಅನ್ನೋದು ನಿಮ್ಮ ಮುಂದೆ ಇಡಬೇಕಂತ ನನಗನ್ಸಿತ್ತು. ಅದೇನೆಂದರೆ, ಹೆಣ್ಮಕ್ಳನ್ನು ಭೂಮಿ ತಾಯಿಗೆ ಹೋಲಿಸ್ತಾರೆ. ಅದಂತೂ ಖಂಡಿತ ನಿಜ. ಭೂಮಿ ತಾಯಿ ಎಷ್ಟೇ ಭಾರವನ್ನು ಹಾಕಿದರೂ ಎಲ್ಲ ಸಹನೆಯಿಂದ ತಾಳ್ಮೆಯಿಂದ ತಾಳ್ಕೊಂಡು ಇರ್ತಾಳೆ. ಭೂಮಿ ತಾಯಿ ಹೇಗೆ ತಾಳ್ಮೆಯಿಂದ ಇರ್ತಾಳೋ, ಒಂದು ಹೆಣ್ಣು ಕೂಡ ಆಕೆಗೆ ಎಷ್ಟೇ ಕಷ್ಟದಲ್ಲಿದ್ರೂ, ಆಕೆ ಎಷ್ಟೇ ನೋವುದಲ್ಲಿದ್ರೂ ಅದು ಯಾವತ್ತೂ ಮುಖದ ಮೇಲೆ ಕಾಣಿಸಲ್ಲ. ಎಲ್ಲರ ಜೊತೆನೂ ನಗ್ನಗ್ತಾನೇ ಇರ್ತಾಳೆ. ಈಗಿನ ಕಾಲದಲ್ಲಿ ಸಿಟಿಯಲ್ಲೇನೂ ಇಂಥ ಹೆಣ್ಣು ಗಂಡು ಎಂಬ ಭೇದ ಭಾವ ಇಲ್ಲ. ಬಟ್ ಹಳ್ಳಿಗಳಲ್ಲಿ ಒಂದು ಸತಿ ನೋಡಿದರೆ ಹೆಣ್ಣು ಗಂಡು ಎಂಬ ಭೇದ ಜಾಸ್ತಿ ಇದ್ದೇ ಇರುತ್ತೆ. ಒಂದು ಹೆಣ್ಣಿನ ಮನಸ್ಸನ್ನೋದು ಅರ್ಥ ಮಾಡ್ಕೊಳ್ಳೋಕ್ಕೆ 7 ಜನ್ಮಗಳು ಎತ್ತಿದರೂ ಸಾಲಲ್ದು. ಹೀಗೆ ಪ್ರಕೃತಿಯನ್ನು ನೋಡ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ತುಂಬ ಭಾವನೆಗಳು ಮೂಡಿದವು. ಆದರೆ